ಮಂತ್ರಿಯಾಗಿ ವರ್ಕ್ ಮಾಡಿದ್ದೀನಿ. ಈಗೆಲ್ಲ ವಯಸ್ಸಾಗಿಂದ ಬಿಟ್ಟು ಬಂದ್ಬಿಟ್ಟೆ. ಏನೋ ನಮ್ಮ ನಾಯಕರು ಎಲ್ಲರೂ ನಮ್ಮ ರಾಷ್ಟ್ರಾಜ್ ಮಠರಾವ್ ಅವರು ಕರೆದಿದ್ರು. ಅವರೇನೋ ಕಾರಣಾಂತರ ಬರ್ತಾ ಇರೋದ್ರಿಂದ ನಾನು ಇಲ್ಲಿ ಬಂದಿದ್ದೀನಿ. ಏನಿಲ್ಲ, ನಾವು ಅಷ್ಟೇ ಬೇಕಾದಷ್ಟು ಕಷ್ಟಪಟ್ಟಿದ್ದೀವಿ ಹೆಂಗಾರು ಮರದಲ್ಲಿ. ನಮ್ಮ ವಿಶ್ವ ಪರಿಷತ್ಗೆ ರಘುವೀರ್ ಸಿಂಗ್ ಅನ್ನೋ ಒಬ್ಬರು ಅಧ್ಯಕ್ಷ ಆಗಿದ್ದರು. KIV-ನಲ್ಲಿ ಇಂಜಿನಿಯರ್ ಆಗಿದ್ದರು. ಅವ್ರ ಜೊತೆ ನಾವು ಸೇರಿಕೊಂಡು ವಿಶ್ವ ಪರಿಷತ್ ಎನ್ನಾರ್ಮಲ್ಲ ಫುಲ್ಲು ಎಲ್ಲ ಓಡಾಡಿದ್ದೀವಿ. ಇಲ್ಲಿಂದ ನಾವು ಉಡುಪಿಗೆ ಹೋಗಿದ್ದೀವಿ. ಅಲ್ಲಿಂದ ಈಗ ಅಯೋಧ್ಯೆಗೂ ಹೋಗಿದ್ದೀವಿ. ಅಯೋಧ್ಯೆ ಹೊರಡುವಾಗ ನಾವು ಹೋಗಿದ್ವಿ. ಅಲ್ಲಿಗೆ ಹೋಗಿ ಬಂದು ಎಲ್ಲ ಇದು ಮಾಡಿ ಜನಗಳಿಗೆಲ್ಲ ವಿಷಯ ತಿಳಿಸಿದ್ವಿ. ಅದು ಏನಂದರೆ ನಮ್ಮ ಜನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ನಮ್ಮ ಹಳ್ಳಿಗಳಲ್ಲಿ ಯಾಕೂ ಗೊತ್ತಿಲ್ಲ. ಈಗ ನಮ್ಮ ಹಳ್ಳಿಯಿಂದ ಬೇರೆ ಹಳ್ಳಿಯಿಂದ ವಿಶ್ವ ಹಿಂದೂ ಪರಿಷತ್ ಏನು ಅಂತ ಕೇಳ್ತಾರೆ. ಬಂದೂರು ಕೆಲವರು ಕೇಳ್ತಾರೆ ಹಾಗಂದ್ರೆ ಏನು ಎಲ್ಲ ಕಂಪಾರ್ಟ್ ಹಾಕೊಂಡಿರಲ್ಲ ಅಂತ. ಅದಕ್ಕೆ ನಾನು ಹೇಳೋದಂದರೆ ಹಳ್ಳಿಯಲ್ಲಿ ಪ್ರಚಾರ ಮಾಡಿ. ಹಳ್ಳಿಯಲ್ಲಿ ಒಂದು ವಿಶ್ವ ಹಿಂದೂ ಪರಿಷತ್ ಸಂಘ ಕಟ್ಟಿ ಪ್ರತಿ ತೀರ್ಥಪುರ ತಾಲೂಕು ಹಳ್ಳಿ ಕಟ್ಟಿದ್ರೆ ನೀವು ಅವಾಗ ಜನ ಬರೋಕ್ಕೆ ಸರಿ ಹೋಗುತ್ತೆ. ದಯವಿಟ್ಟು ನಾವು ಇದೇ ಥರ ಮಾಡಿ ಒಂದು ಘಟನೆಗಳಿತ್ತು. ಎಲ್ಲಿ ಎನ್ನಾರ್ಮಲದಲ್ಲಿ ಒಂದು ಕಸಖಾನೆ ಓಪನ್ ಮಾಡ್ತೀವಿ ಅಂತ ಭಾಳ ಒಂದು 20 ವರ್ಷದಲ್ಲಿ ನಾನು ಅದೇ ಇದ್ದೆ. ಅವಾಗ ಅವಾಗ ಏನು ಮಾಡಿದ್ರು, ಅವಾಗ ನಮ್ಮ ಆತರಪ್ಪ ಅವರನ್ನೋರು ಭಾಳ MLA ಆಗಿದ್ರು. ಅವಾಗ ನಾವೇನು ಮಾಡಿದ್ವಿ, ಸಂಘಟನೆ ಕಟ್ಟಿ ಒಂದು ಕಾರ್ಪೊರೇಷನ್ ಜಾಗ 14 ಎಕರೆ 26 ಗುಂಟೆ ಅಲ್ಲಿ ಅದನ್ನೇ ಕಸಖಾನೆ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನವರು ಅವಾಗಿದ್ದವರು 45 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. 1.5 ಕೋಟಿ ಕೊಟ್ಬಿಟ್ಟಿದ್ರು ಇವ್ರಿಗೆ ನಮ್ಮ ಕಾರ್ಪೊರೇಷನ್ಗೆ ಕಟ್ಟಿ ಅಂತ. ಅವರೆಲ್ಲ ಬೆಳೆ ಈಗ ನಾವು ಹೇಳ್ಕೊಳ್ಳೋದು ಪ್ರಯೋಜನ ಇಲ್ಲ. ಅವರೆಲ್ಲ 1 ಲಕ್ಷ 1.5 ಲಕ್ಷ ದುಡ್ಡು ಹಂಚ್ಕೊಂಡ್ಬಿಟ್ಟು ಇಲ್ಲಿ ಕಸಖಾನೆ ಕಟ್ಟಲೇಬೇಕು ಅಂತ ನಮ್ಮ ವಿರುದ್ಧ ನಿಂತ್ಕೊಂಡ್ರು. ನಾವು ಮಾತೃವರು ಮತ್ತು ನಮ್ಮ ರಾಮದಾಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಕಾರ್ಪೊರೇಟರ್ ಕೆಲವರು ಹಾಕಿರೋರು ಇರ್ಬೋದು, ಎಲ್ಲರೂ ಸೇರಿಸಿ 1 ವರ್ಷ 8 ತಿಂಗಳು ಅದನ್ನು ತಡೆ ಕೂತ್ಕೊಂಡ್ವಿ. ಯಾರು ಬಿಟ್ಟಿಲ್ಲ. ಪೊಲೀಸ್ನವ್ರು ಬಂದು ಎಳೆಯೋರು ಮಾಡೋರು ಆದರೂ ನಾವು ಯಾರಿಗೂ ಕೆಟ್ಟದೇ ಇರಲಿಲ್ಲ. ಅದು ಮಾಡಿ ಅದನ್ನ ನಮ್ಮ ಈ ಮೋದಿಯವರು ಬಂದಾಗ ಅದೆಲ್ಲ ಎಲ್ಲ ತಡೆಗಟ್ಟಿ ಮಾಡಿ ನಮಗೆ ಇಲ್ಲ ಬಿಡಿ ಅದು ಬಿಟ್ಬಿಟ್ಟು ಒಂದು 8 ಕಿಲೋಮೀಟರ್ ಮಾತ್ರ ಕೊಡ್ತೀವಿ ಅಂತೇಳಿ ಆ ಜಾಗನೂ ಬೇರೆ ಸ್ಯಾಂಕ್ಷನ್ ಮಾಡಿ ಇವಾಗ ಅದು ಕಟ್ಟಿದ್ದಾರೆ. ನಾನು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಶ್ರೀ ವ್ಯಾಸರಾಜ ಮಠದ ಶ್ರೀ ಕೃಷ್ಣಮೂರ್ತಿ ಅವರಿಗೆ ಅಭಿನಂದನೆಗಳು. ಈಗ